ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾಗರ ಪಂಚಮಿ. ಆಲ್ಮೋಸ್ಟು ನೀವೆಲ್ಲ ಕೂಡ ಇವತ್ತಿನ ದಿನ ತನಿ ಎರೆದಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಣ್ಣ ತಮ್ಮಂದ್ರ ಹಬ್ಬ ಅಂತ ಹೇಳ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಅಕ್ಕ ತಮ್ಮಂದರು ತನಿ ಎರೆದು, ನಾಗಪ್ಪನಿಗೆ ತನಿ ಎರೆದು ಕಡುಬು ಹೊಡಿತಕ್ಕಂತಹ ಕೆಲವೊಂದಷ್ಟು ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥವರು ಇರ್ತಾರೆ. ಸೊ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಾಗಪ್ಪನಿಗೆ ಆರಾಧಿಸ್ತಕ್ಕಂಥದ್ದು. ಅರೆ, ನೀವೆಲ್ಲ ಅಂದ್ಕೊಂಡಿರ್ಬೋದು ನಾಗಪ್ಪನಿಗೆ ತನಿ ಎರೆದ್ರೆ ಅಥವಾ ಹಾಲನ್ನು ನಾಗಪ್ಪನಿಗೆ ಕೊಟ್ಟರೆ ನಮಗೇನು ಅದರಿಂದ ಸಿಗ್ತಕ್ಕಂಥದ್ದು ಅಂತ. ನಿಮಗೆಲ್ಲರಿಗೂ ಒಂದು ತಿಳಿಯದ ವಿಷಯವನ್ನು ಹೇಳ್ತೇನೆ. ಇಲ್ಲಿ ನಮ್ಮ ಜನನ ಆಗಿರ್ತಕ್ಕಂಥದ್ದು ಇದು ಸೈನ್ಸು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನಿವರು ಏನೇನೋ ಮಾತಾಡ್ತಾರೆ, ಇದಕ್ಕೆ ಎಷ್ಟು ಸಮರ್ಪಕವಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಮೊದಲೇ ಹೇಳ್ತಾ ಇದ್ದೇನೆ. ಒಂದು ವಿಜ್ಞಾನವನ್ನು ಹೇಳ್ತೇನೆ ನಾನು ನಿಮಗೆ. ವಿಜ್ಞಾನದ ರೂಪದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೇನೆ. ಪ್ರತಿಯೊಂದು ವ್ಯಕ್ತಿ, ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಅಥವಾ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಹೂಎವರ್ ಇಟ್ ಈಸ್, ಇಲ್ಲಿ ಆಗ್ತಕ್ಕಂಥದ್ದು ಮೂರೇ ಜನನದಲ್ಲಿ. ಆ ನಂತರದಲ್ಲಿ ಕೆಲವು ಅಂಗವೈಕಲ್ಯತೆಗಳು ಬರ್ತಕ್ಕಂಥದ್ದು, ಅದೆಲ್ಲ ದೇಹದಲ್ಲಿ ರೂಪಾಂತರಗಳಾಗಿರ್ತಕ್ಕಂಥದ್ದೆಲ್ಲ ಇರುತ್ತದೆ. ಸೊ ಇಲ್ಲಿ ವೆರಿ ಸಿಂಪಲ್ಲಾಗಿ ನಿಮಗೆ ಅರ್ಥೈಸುವಂಥ ಪ್ರಯತ್ನ ಮಾಡ್ತೇನೆ. ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣು, ಗಂಡಿನಿಂದ ಬರ್ತಕ್ಕಂಥ ವೀರ್ಯಾಣು, ಹೆಣ್ಣಿನಿಂದ ಬರ್ತಕ್ಕಂಥ ಅಂಡಾಣುವಿನಿಂದ ಒಂದು ಸಣ್ಣ ಭ್ರೂಣ ಸ್ಟಾರ್ಟ್ ಆಗುತ್ತೆ ಗ್ರೋ ಆಗೋದಕ್ಕೆ ತಾಯಿಯ ಗರ್ಭಾಶಯದಲ್ಲಿ. ಸೊ ಇಲ್ಲಿ ಆ ಸ್ತ್ರೀ ಅಂತಕ್ಕಂಥದ್ದು ಮನಪೂರ್ವಕವಾಗಿ ನಾನು ಈ ಮಗುವನ್ನು ಪೋಷಣೆ ಮಾಡಿ ಅದನ್ನು ಹೊರಗಡೆ ಬರಬೇಕು. ಆ ಮಗು 9 ತಿಂಗಳು ಅದರ ಜನನ ಪ್ರಮಾಣ ಇರ್ತದೆ. ಅದು ಹೇಗೆ ಗ್ರೋ ಆಗ್ತದೆ ಅದರ ಮೇಲೆ ಕೆಲವೊಂದು ಸಲ ದಿನಗಳಲ್ಲಿ ವ್ಯತ್ಯಾಸ ಆಗಿ ಬೇಗ ಬರ್ತಕ್ಕಂಥ ಮಕ್ಕಳುಗಳು ಕೂಡ ಇರ್ತವೆ. ಇದು ಮಾನಸಿಕವಾಗಿ ಆಗ್ತಕ್ಕಂತಹ ಕೆಲವು ವಿಷಯಗಳು. ಅಂದರೆ ಈ ನಾವೇನು ಮಾಡಿಬಿಡ್ತೀವಿ, 9 ಮಂತ್ಸ್ ಅನ್ನೋದನ್ನು ಹೇಳಿರ್ತೇವೆ. ಹಾಗಲ್ಲ, ಮಗುವಿನ ಗ್ರೋತ್ ಇರ್ತದಲ್ಲ, ಅದರ ಪ್ರಮಾಣದಲ್ಲಿ, ಅಂದರೆ ಗ್ರೋತ್ನ ಪ್ರಮಾಣವಾಗಿ ಇಟ್ಟುಕೊಂಡು ಮಗು ಹೊರಗಡೆ ಬರ್ತಕ್ಕಂಥದ್ದು ಇರ್ತದೆ. ಆ ನಂತರದಲ್ಲಿ ಮಾನಸಿಕವಾಗಿ ಕೆಲವೊಂದು ಸಲ ಈ ಹೆಣ್ಣು, ಸ್ತ್ರೀ ಅಂತಕ್ಕಂಥದ್ದು ಆ ಭ್ರೂಣವನ್ನು ಕೊಡ್ತಕ್ಕಂಥದ್ದು, ಅಂದರೆ ಮಗು ಜನನ ಆಗ್ತಕ್ಕಂಥದ್ದು ಅಂತ ಹೇಳ್ತಿರ್ತಾರೆ. ಸೊ ಈ ಅಂಡಾಣು ವೀರ್ಯಾಣು ಎಷ್ಟಿರ್ತದಪ್ಪ, ನೀವು ಕಣ್ಣಿಗೆ ಅದನ್ನು ನೋಡೋದಕ್ಕೂ ಸಾಧ್ಯ ಇಲ್ಲ. ಅಂಡಾಣು ಅಥವಾ ವೀರ್ಯಾಣುವನ್ನು ನಾವು ಕಣ್ಣಿಂದ ನೋಡೋದಕ್ಕೂ ಸಾಧ್ಯ ಇಲ್ಲ. ಸೊ ಅಂತಹ ಕಣ್ಣಿಗೆ ಕಾಣದಂತಹ ಆ 2 ಕಣಗಳು ಅಥವಾ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಅಥವಾ ಸೂಕ್ಷ್ಮ ವಸ್ತು ನಮ್ಮನ್ನು ಈ ಪ್ರಮಾಣದಲ್ಲಿ ಬೆಳೆಸ್ಬಿಡ್ತದೆ. ಈ ಪ್ರಮಾಣದಲ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಎಷ್ಟು ಎತ್ತರ ಬೆಳೀತಿದ್ದೀವಿ, ದೇಹ ಬೆಳೀತದೆ, ನಾವು ದೊಡ್ಡವರಾಗ್ತಾ ಇದ್ದೀವಿ. ಆ ಗರ್ಭದಲ್ಲಿದ್ದಾಗ ಕಣ್ಣಿಗೆ ಕಾಣದ 2 ಕಣ ಬೆಳೆಯೋದಕ್ಕೆ, ಅದಕ್ಕೆ ತಾಯಿ ಅದಕ್ಕೆ ಗರ್ಭಾಶಯದಲ್ಲಿ ಅದಕ್ಕೇನು ಬೇಕೋ ಪ್ರೊಟೆಕ್ಟ್ ಮಾಡಿ ಅದನ್ನು ಕಾಪಾಡಿಕೊಂಡು ಅದನ್ನು ಆ ಮಗುವನ್ನು ಹೊರಗಡೆ ಕೊಡ್ತಾಳೆ, ಅಂದರೆ ಜನನವನ್ನು ಕೊಡ್ತಾಳೆ. ಆ 2 ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಸಣ್ಣ ಪ್ರಮಾಣದ ಅಂಡಾಣು ವೀರ್ಯಾಣುವಿನಲ್ಲಿ ನಮ್ಮ ಮೆದುಳು ಬೆಳೀತಕ್ಕಂತಹ ವಿಷಯವನ್ನು ಅದರಲ್ಲಿ ಇಟ್ಟಿರ್ತಾರೆ. ಇದು ನಿಮಗೆಲ್ಲ ಗೊತ್ತಿರ್ಬೋದು, DNA ಅಂತ ಹೇಳ್ತಾರೆ. ಸೊ ಅದರಲ್ಲೆಲ್ಲ ಕೂಡ ಹೀಗೆ ಜನನ ಆಗತಕ್ಕಂಥದ್ದು ಅನ್ನೋದು ಇರ್ತದೆ. ಈ 2 ಕಣ ಇದೆಯಲ್ಲ, ಅದನ್ನು ನಮಗೆ ಕೈ, ಕಾಲು, ದೇಹ, ಕಣ್ಣು, ಕಿವಿ, ಮೂಗು, ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಈ 2 ಕಣಗಳು. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಎಷ್ಟು ಕಣ್ಣಿಗೆ ಕಾಣದ 2 ಕಣದಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ನೋಡಿ. ಆ 2 ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಷ್ಟು ಸಣ್ಣಗಿರ್ತಕ್ಕಂಥ ಜೀವಿಗಳು 2 ನಮ್ಮನ್ನು ಈ ಪ್ರಮಾಣಕ್ಕೆ ಬೆಳೆದು ನಿಲ್ಲಿಸ್ಬಿಡುತ್ತೆ. ಸೊ ಇಲ್ಲಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ನಾನು ಹೇಳ್ತಾ ಇರ್ತಕ್ಕಂತಹ ತನಿ ಎರೆಯೋದಕ್ಕೂ ನಾಗರ ಪಂಚಮಿಗೂ ಈ ಹೆಣ್ಣಿನ ಭ್ರೂಣ ಜನನ ಆಗ್ತಕ್ಕಂಥದ್ದಕ್ಕೂ ಏನು ಅಂತ, ಅದಕ್ಕೆ ಆ ಸಬ್ಜೆಕ್ಟ್ಗೆ ಬರ್ತಾಯಿದ್ದೀನಿ, ವಿಷಯಕ್ಕೆ. ಈ ಜನನದ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈ ಸ್ತ್ರೀ ಅಂತಕ್ಕಂಥದ್ದು ನೋಡಿ, ಇದಕ್ಕೆ ನಾವು ಹೇಳ್ತೇವೆ ಸಂಕಲ್ಪವನ್ನು ಮಾಡಬೇಕಾದ್ರೆ ಜನ್ಮಾಂತರ ದೋಷಗಳು ಅಂತ ಹೇಳ್ತೇವೆ. ಇಲ್ಲಿ ಈ 2 ಕಣಗಳಲ್ಲಿ ಏನಾಗುತ್ತೆ ಅಂದರೆ, ತಾಯಿಯ ಕಡೆ ಇರತಕ್ಕಂಥ ಹಲವಾರು ಅಂದರೆ ಮೆಮೊರಿ ಟೈಪ್, ಅದು ಅಂದರೆ ಹೇಗೆ ಅದರಲ್ಲೆಲ್ಲ ವಿಷಯಗಳು ಅದರಲ್ಲಿ ಇರ್ತದೆ. ಇಷ್ಟೇ ನೋಡಿ ಏನೇನಿರುತ್ತೆ ಅಂತ. ನೀವು ಮೆಮೊರಿ ಕಾರ್ಡ್ ಯೂಸ್ ಮಾಡ್ತಿರಲ್ಲಪ್ಪ, ಅದರಲ್ಲಿ ಎಷ್ಟು ಕಂಟೆಂಟ್ ಇರುತ್ತೆ, ಅದರಲ್ಲೇ ಇಷ್ಟು ಗ್ರೋ ಆಗ್ತಾ 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 ಅದರಲ್ಲಿ ನಿಮಗೆ ಕೆಲವೊಂದು ಸಲ ಕೆಲವು ಗೊತ್ತಿಲ್ಲದೆ ಇರತಕ್ಕಂಥ ಕನಸುಗಳು ಬರ್ತಾ ಇರ್ತದೆ. ಅದು ನೀವು ಯಾವುದು ನೋಡೇ ಇರೋಲ್ಲ. ನಿಮ್ಗೆ ಅದು ಏನು ಅನ್ನೋದು ಕೂಡ ಕೆಲವೊಮ್ಮೆ ಅರ್ಥ ಆಗದೆ ಇರತಕ್ಕಂಥ ಕೆಲವು ಸನ್ನಿವೇಶಗಳು ನಿಮ್ಮ ಕನಸುಗಳಲ್ಲಿ ಬರ್ತಾ ಇರ್ತದೆ.
ಸ್ವಪ್ನ, ಕನಸು. ಈ ಕನಸಿನಲ್ಲಿ ಅಂಥ ವಿಷಯಗಳೆಲ್ಲ ಬರ್ತಾ ಇದೆ ಅಂತಂದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಮೆಮೊರಿನಲ್ಲಿ ಅದೆಲ್ಲ ಕೂಡ ಫೀಡ್ ಆಗಿರ್ತಕ್ಕಂಥದ್ದು. ಇವಾಗಲ್ಲ, ತುಂಬ ಹಳೇದಿರ್ತವೆ. ನಿಮ್ಮ ತಂದೆ ತಾಯಿ, ಈಗ ಒಂದು ಸಿಂಪಲಾಗಿ ಹೇಳ್ತೀನಿ, ಮಾವಿನ ವಾಟೆಯನ್ನು ತೆಗೆದುಕೊಳ್ಳೋಣ, ಹತ್ತಿಯ ಬೀಜವನ್ನು ತೆಗೆದುಕೊಳ್ಳೋಣ, ಟೊಮೊಟೊ ಬೀಜವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಹೇಗೆ ನಾಟಿ ಟೊಮೊಟೊ ಮತ್ತು ಹೈಬ್ರಿಡು ಈ ಥರದ್ದೆಲ್ಲ ವ್ಯತ್ಯಾಸಗಳಿರುತ್ತೆ. ಮಾವಿನ ಹಣ್ಣಿನಲ್ಲಿ ನಾವೇನಂತ ಕರಿತೀವಿ, ಬೆಂಗಳೂರು ಕಾಯಿ ಅಂತ ಕರಿತೇವೆ, ಮತ್ತಿನ್ನೊಂದು ಕಾಯಿ ಅಂತ ಹೇಳ್ತೇವೆ. ಸೊ ಇದು ಬೆಳೆಯೋ ವಿಧಾನದಲ್ಲಿ ಏನಾಗುತ್ತೆ, ಇದು ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಉದಾಹರಣೆ. ಹಾಗೆ ಅಂಡಾಣು ವೀರ್ಯಾಣುವಿನಲ್ಲೂ ಕೂಡ ಅದರ ಜೆನೆಟಿಕ್ಸ್ ಅಂದರೆ ಅದರ ಹಿಂದಿನ ಏನೇನೆಲ್ಲ ಇರ್ತದೆ ಆ ರೀಡಿಂಗ್ಸ್ ಎಲ್ಲ ಅದರಲ್ಲಿ ಇರ್ತದೆ. ಅದನ್ನು ದಾಟ್ತಕ್ಕಂಥದ್ದು ಬಹಳ ಕಷ್ಟ. ಅದನ್ನೆಲ್ಲ ನಾವು ಅದನ್ನು ಕುತ್ಕೊಂಡು ಈಗ ಮೆಡಿಟೇಷನ್ ಮಾಡು ಅಂತ ಹೇಳ್ತೀವಲ್ಲ, ಕೇಳಿದ್ದೀರಲ್ಲ. ಮೆಡಿಟೇಷನ್ ಎಲ್ಲಿಂದ ಬಂತು? ಆ್ಯಕ್ಚುಲಾಗಿ ಮೆಡಿಟೇಷನ್ ಬಂದಿದ್ದು ನಾವು ಮಾಡ್ತಕ್ಕಂಥ ಪೂಜೆಗಳಿಂದ ಸಿಂಪ್ಲಿಫೈ ಮಾಡ್ಕೊಂಡು ಹೇಳಿರ್ತಕ್ಕಂಥದ್ದು. ನಂಬಿಕೆಯಾಗಿ ದೇವರ ಮುಂದೆ ನನಗೆ ಇದರ ಫಲ ಬೇಕು ಅಂದರೆ ನಾವು ಮಾಡಿದ್ದಕ್ಕೆ ಪ್ರತಿಫಲ ಏನಿದೆ ಅದು ಬೇಕು ಅಂತ ಕೇಳ್ತಕ್ಕಂಥದ್ದು. ತುಂಬ ಲ್ಯಾಗ್ ಮಾಡ್ತಿದ್ದೀನಿ ಅನ್ಕೋಬೇಡಿ, ಒಂದಕ್ಕೊಂದಕ್ಕೆ ಸಂಬಂಧ ಇರ್ತದೆ ಹೇಳ್ತಕ್ಕಂಥ ವಿಷಯದಲ್ಲಿ. ಸೊ ಇಲ್ಲಿ ಈ ಬಂದಿರತಕ್ಕಂತಹ ಜನನವಾದಾಗ ಏನಾಗ್ತದೆ, ಈ ನಾಗರ ತನಿ ಎರಿಯೋದಕ್ಕೂ ಇದಕ್ಕೂ ಹೇಗೆ ಸಂಬಂಧ ಅಂತಂದರೆ, ನಮ್ಮಲ್ಲಿ ಕುಂಡಲಿನಿ ಅಂತಕ್ಕಂಥ ಒಂದು ಶಕ್ತಿ ಜಾಗೃತವಾಗ್ತಕ್ಕಂಥದ್ದು. ನೀವೆಲ್ಲ ಕೂಡ ಈ ನಡುವೆ ಭಾಳಷ್ಟು ವಿಡಿಯೋಗಳು ನೋಡಿರ್ತೀರ. ಬಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅದು ಜಾಗೃತಾವಸ್ಥೆಗೆ ಬರೋದು ಅಂತಕ್ಕಂಥದ್ದೇ ಒಂದು ಸಪರೇಟ್ ವಿಷಯ. ಇದನ್ನು ನೀವು ಮೆಡಿಟೇಷನಲ್ಲಿ ಕೂತು ನಿಮಗೆ ನೀವೇ ಅರ್ಥೈಸ್ಕೊಳ್ತಕ್ಕಂಥದ್ದು. ನನ್ನ ದೇಹ ಏನು, ಹೇಗೆ, ಏನು ಅಂತಕ್ಕಂಥದ್ದು. ಅದರಲ್ಲಿ ಏನೇ ಒಂದು ಸಣ್ಣ ಪ್ರಮಾಣದ ವ್ಯತ್ಯಾಸ ಆದರೂ ಕೂಡ ಮಾನಸಿಕವಾಗಿ ಮನುಷ್ಯ ಕೆಲವೊಂದಷ್ಟು ಗೊಂದಲ ಸ್ಥಿತಿಗಳನ್ನು ನಿರ್ಮಾಣ ಮಾಡ್ಕೊಳ್ಳತಕ್ಕಂಥದ್ದು ಅಥವಾ ಗೊಂದಲ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಇರ್ತದೆ ಕುಂಡಲಿನಿಯಲ್ಲಿ ವ್ಯತ್ಯಾಸ ಆದಾಗ. ಸೊ ಈ ಕುಂಡಲಿನಿಯನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಸರ್ಪಾಕೃತಿಯಲ್ಲಿ ತೋರಿಸ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿರ್ತೀರ. ಹಾವನ್ನು ತೋರಿಸ್ತಾರೆ ಕುಂಡಲಿನಿಯಲ್ಲಿ, ಹಾವು ಹೋಗಿರ್ತಕ್ಕಂಥದ್ದನ್ನು ನೀವೆಲ್ಲ ಕೂಡ ಆ ಒಂದು ಇಮೇಜ್ನಲ್ಲಿ ನೀವು ಪರಿಪೂರ್ಣವಾಗಿ ನೋಡ್ಬೋದು. ಸೊ ಈಗ ನಾಗಪ್ಪ ಏನು, ಕುಂಡಲಿನಿ ಏನು, ಭ್ರೂಣ ಜನನ ಏನು ಅಂತಕ್ಕಂಥದ್ದು ಹೇಳ್ತೀನಿ ಕೇಳಿ. ಇಲ್ಲಿ ನಾವು ತನಿ ಏರಿತಕ್ಕಂತಹ ಸಂದರ್ಭದಲ್ಲಿ ಹಾವನ್ನು ಕರ್ಕೊಂಬಂದು ಅದಕ್ಕೆ ಹಾಲು ಹಾಕ್ತಕ್ಕಂಥದ್ದಲ್ಲ. ಹಿಂದಿನ ದಿನಗಳಲ್ಲಿ, ಬಹಳಷ್ಟು ಹಿಂದಿನ ದಿನಗಳಲ್ಲಿ ಯಾರಾದರೂ ಹಿರಿಯರು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಅಥವಾ ನಾವು ನೋಡಿರ್ತೀವಿ ಅಥವಾ ನಾವು ಕೇಳಿರ್ತೀವಿ ಅಥವಾ ನಾವು ಮಾತಿನಲ್ಲಿ ಕೂಡ ಆಡಿದರೂ ಕೂಡ ನಮ್ಮ ಮೆಮೊರಿ ಅದನ್ನು ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ ನಾವು ಮಾತನಾಡ್ತಕ್ಕಂಥ ವಿಷಯಗಳನ್ನು. ಅಂದರೆ ಎಲ್ಲೋ ಹಾವನ್ನು ಸಾಯಿಸಿದರು, ನಾಗರ ಹಾವನ್ನು ಹೊಡೆದ್ರು, ನಾಗರ ಹಾವನ್ನು ಸಾಯಿಸಿದ್ರು, ಈ ಒಂದು ಸಣ್ಣ ವಿಷಯವನ್ನು ನಮ್ಮಲ್ಲಿ ಏನಾಗ್ತದೆ ನೋಡಿ, ಅದು ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು. ಯಾವಾಗಿಂದ ಹಾವನ್ನು ಯಾಕೆ ಸಾಯಿಸಬಾರ್ದು, ಯಾತಕ್ಕೋಸ್ಕರ ಇದು ಮಾಡಬಾರ್ದು ಅನ್ನೋದು ನಮ್ಮ ಇವತ್ತಿಂದ ಬಂದಿರತಕ್ಕಂಥದ್ದಲ್ಲ, ಹಿಂದಿನ ದಿನಗಳಿಂದ ಅದನ್ನು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ಭಾಳಷ್ಟು ಮಂದಿ ಕುಕ್ಕೆ, ಸುಬ್ರಹ್ಮಣ್ಯ ಇಂಥ ಕಡೆ ಎಲ್ಲ ಹೋಗಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಇರ್ತದೆ. ಆದರೆ ಈ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನಂತರದಲ್ಲಿ ಪೂಜೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿದ್ರು ಹಿಂದಿನ ದಿನಗಳಲ್ಲಿ. ಈ ನಾಗರ ಕಲ್ಲು ಅಂತಕ್ಕಂಥದ್ದು ಸಹಜವಾಗಿ ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ರು. ಆ ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ನಿತ್ಯ ನಾಗರಿಗೆ, ಯಾರಿಗೆ ನಾಗದೋಷ ಅಂತಕ್ಕಂಥದ್ದು ಇರ್ತದೆ, ನಾಗದೋಷ ಅಂತಕ್ಕಂಥದ್ದು ಇರ್ತದೆ, ಅದರಲ್ಲಿ ಬಹಳಷ್ಟು ನಾಗರ ದೋಷಗಳಲ್ಲಿ ಕೂಡ ನಿಮಗೆ ಒಂದು ಪುಸ್ತಕ ಸಿಗುತ್ತದೆ, ನೀವು ನೋಡಿದ್ರೆ ಗೊತ್ತಾಗ್ತದೆ. ಯಾವುದರಲ್ಲಿ ಈ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ನಿಮಗೆ ನಾಗದೋಷದ ಬಗ್ಗೆ, ಸರ್ಪದೋಷಗಳ ಬಗ್ಗೆನೇ ಒಂದು ಪುಸ್ತಕ ಇದೆ. ಅದರಲ್ಲಿ ವಿಧವಾದ ಸರ್ಪದೋಷಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅಂದರೆ ಯಾವ ಗ್ರಹಗಳು ಯಾವರ ಜೊತೆ ಇದೆ ಅನ್ನೋದನ್ನು ನೋಡಿಕೊಂಡು, ಅಂದರೆ ಈಗ ಕುಜ, ರಾಹು ಇದೆರಡು ಇಂಪಾರ್ಟೆಂಟ್ ಆಗುತ್ತೆ. ಈ ಕುಜ, ರಾಹು ಯಾವ ರೀತಿ ಜಾತಕದಲ್ಲಿ ಯಾವ ಮನೆಯಲ್ಲಿ, ಅಂದರೆ ಈ ಗ್ರಹಗಳ ಕೂಟ ಇರ್ತದಲ್ಲ, ನಾವು ಈ ಅಸ್ಟ್ರಾಲಜಿ ಹಾರಾಸ್ಕೋಪ್ ಬರಿತೀವಲ್ವ, ಜಾತಕದಲ್ಲಿ ಬರೆದಾಗ ಎಲ್ಲಿ ರಾಹು ಕೇತು ಯಾವ ಮನೆಯಲ್ಲಿ ಇದ್ದಾಗ ಅದು ಯಾವ ಪ್ರಮಾಣದಲ್ಲಿ ದೋಷವನ್ನು ಉಂಟು ಮಾಡ್ತಾ ಇದೆ ಅಂತಕ್ಕಂಥದ್ದು. ಇದೆಲ್ಲ ಸಾಧ್ಯನಾ ಅಂತಂತಂದರೆ ನೋಡಿ, ಅದೇ ಇರ್ತಕ್ಕಂಥದ್ದು. ಒಂದು ಸಲ ನೀವು ಅದನ್ನು, ಆ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಅವ್ರಿಗೆ ಆ್ಯಕ್ಯುರೇಟಾಗಿ, ಯಾರು ಆ ಸಮಸ್ಯೆನಲ್ಲಿ ಬಳಲ್ತಾ ಇರ್ತಾರೆ ಅಂಥವರಿಗೆ ನೀವು ಅದನ್ನು ಆ್ಯಕ್ಯುರೇಟಾಗಿ ಹುಡುಕಿ ಅದನ್ನು ಕೊಡಬೇಕು ನೀವು. ಅದು ಯಾವ ದೋಷದಲ್ಲಿದ್ದಾರೆ, ಆ ಸರ್ಪದೋಷದಲ್ಲಿ ಕೂಡ ನಾನು ಹೇಳಿದ್ನಲ್ಲ, ವಿಧವಾದ ಸರ್ಪದೋಷಗಳು ಬರ್ತದೆ. ಅದರ ಬಗ್ಗೆ ಮುಂದಿನ ದಿನ ನಾನು ಆ ಪುಸ್ತಕವನ್ನು ಇಟ್ಕೊಂಡು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಸಮಯ ಸಿಕ್ಕಾಗ. ಸೊ ಇಂತಹ ವಿಧವಾದ ಸರ್ಪದೋಷಗಳನ್ನು ಅವರಿಗೆ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆಯನ್ನು ನನಗೆ ತಿಳಿದ ಮಟ್ಟಿಗೆ ಹೇಗಂದರೆ ಹಾಗೆ, ಎಲ್ಲಂದರೆ ಅಲ್ಲಿ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ ಅಂತ. ಹಿಂದಿನ ಕಾಲದಲ್ಲಿ ಹಾಗಾದರೆ ಈ ಅರಳಿಕಟ್ಟೆ ಹತ್ರ ಇರ್ತದೆ ಅಂತಂದರೆ ಹೇಳ್ತೀನಿ ಕೇಳಿ, ಅದು ಎಲ್ಲೋ ಯಾವುದೋ ಮನೆಯಲ್ಲಿ
ಪ್ರತಿಷ್ಠಾಪನೆಗಳು ಆಗಿ ಅದನ್ನು ಯಾವುದೋ ಕಾಲಾಂತರದಲ್ಲಿ ಅದು ಯಾವತ್ತೋ ಒಂದಿನ ಅದೇನಾಗಿರ್ತದೆ ಸಿಕ್ಕಿರೋದಿಲ್ಲ. ಇನ್ ದ ಸೆನ್ಸ್ ಆ ಮನೆ ಪಾಳು ಬಿದ್ದು ಅಥವಾ ಆ ನಾಗರಕಲ್ಲು ಭೂಮಿ ಒಳಗಡೆ ಹೋಗಿ ಭಾಳಷ್ಟು, ನಾನು ಹೇಳ್ತಾ ಇರೋದು ಹಿಂದಿನ ದಿನಗಳಲ್ಲಿ ಭಾಳಷ್ಟು ಮನೆಗಳಲ್ಲೇ ಪ್ರತಿಷ್ಠಾಪನೆಗಳಾಗ್ತಾಯಿತ್ತು. ಸೊ ಅದನ್ನು ಪಾಲನೆ ಮಾಡಬೇಕು ಅಂದರೂ ಕೂಡ ಅಷ್ಟೇ ಕಷ್ಟ ಇರ್ತದೆ. ಅದಕ್ಕೆ ನಿಷ್ಠೆಯಾಗಿ, ಅದಕ್ಕೆ ಪದ್ಧತಿಯಾಗಿ ನಿತ್ಯ ಪೂಜೆ ಮಾಡ್ತಕ್ಕಂಥದ್ದು, ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಅಥವಾ ನಿತ್ಯ ಆಗದೇ ಇದ್ದರೆ ವಿಶೇಷ ದಿನಗಳಲ್ಲಿ ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿಮಗೆ ಭಕ್ತಿ ಶ್ರದ್ಧೆ ಬರಬೇಕಾಗ್ತದೆ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅದಕ್ಕೆ ಪೂರಕವಾದ ನಾಗಪ್ಪನನ್ನು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡಬೇಕು ಅಂದರೆ ಅದಕ್ಕೆ ಪೂರಕವಾದಂತಹ ಸ್ಥಿತಿ ಮನೆಯಲ್ಲಿ ನಿರ್ಮಾಣ ಆಗಿರಬೇಕಾಗತ್ತೆ. ಇದಕ್ಕೆ ವಾಸ್ತುವನ್ನು ನೋಡಿ ಯಾವ ಸ್ಥಳದಲ್ಲಿ ಆ ನಾಗರಕಲ್ಲ ಪ್ರತಿಷ್ಠಾಪನೆ ಆಗಬೇಕು, ಅದಕ್ಕೆ ಬೇಕಾದಂಥ ಕೆಲವಷ್ಟು ವಿಚಾರಗಳು ಅದನ್ನೆಲ್ಲ ನೋಡಿ ಮಾಡ್ಕೊಳ್ತಾ ಇದ್ರು ಹಿಂದಿನ ಕಾಲದ ದಿನಗಳಲ್ಲಿ. ಸೊ ಈಗ ನಾಗರ ಪಂಚಮಿಯ ದಿನ ತನಿ ಎರೆದಾಗ ಏನಾಗ್ತದೆ ಅಂತಂದರೆ, ಈ ನಾಗದೋಷಗಳು ನಮ್ಮ ದೇಹದಲ್ಲಿ, ನಾನು ಹೇಳಿದ್ನಲ್ಲ, ನಮ್ಮ ಮೆಮೊರಿನಲ್ಲಿ ಇರ್ತದೆ. ಅದು ಯಾರೋ ನಮ್ಮ ತಂದೆನೋ ನಮ್ಮ ತಾತನೋ ಅವ್ರ ತಾತನೋ ಅವ್ರ ಮುತ್ತಾತನೋ ಹೊಡೆದಿರೋ ನಾಗಪ್ಪನಿಗೆ, ನಾಗರಾಜನಿಗೆ, ಅಥವಾ ಅದಕ್ಕೆ ತೊಂದರೆ ಮಾಡಿದ್ದನ್ನು ಇನ್ಯಾರೋ ಬಂದು ನಮ್ಮ ಕಿವಿಗೆ ಹೇಳ್ತಾರೆ, ಅಲ್ಲಿ ಹಾವು ಇತ್ತಂತೆ ಹೊಡೆದು ಬಿಟ್ಟರು ಸಾಯಿಸಿಬಿಟ್ರು ಅಂತ ಹೇಳ್ತಕ್ಕಂಥದ್ದು. ಸೊ ಅದನ್ನು ಕೇಳಿದಾಗ ಏನಾಗುತ್ತೆ, ನಮ್ಮ ಮೈ ಒಂದು ರೀತಿಯಾದಂಥ ವೈಬ್ ಕೊಡುತ್ತೆ. ಅಂದರೆ ಅಯ್ಯೋ ಜುಮ್ ಅನ್ನತ್ತೆ, ಅಯ್ಯೋ ಪಾಪ ಹೊಡೆದು ಬಿಟ್ರಾ. ಈ ಮನೆಗಳಲ್ಲಿ, ಕೆಲವರ ಮನೆಗಳಲ್ಲಿ ಕುಲದೇವರುಗಳಿರುತ್ತೆ, ನಾಗಪ್ಪ ಅಂತಕ್ಕಂಥದ್ದು, ನಾಗರಾಜನ ಕುಲದೇವರು ಅಂತ ಪೂಜಿಸ್ತಕ್ಕಂಥದ್ದು ಇರ್ತದೆ. ಅಂತಹವರು ಆ ವೈಬ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಜೆನೆಟಿಕ್ಸ್ಗೆ ಹೋಗ್ತದೆ. ಅದು ಆ ಭಯ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಅದು ನಮ್ಮ ದೇಹದಿಂದ ಬರ್ತಕ್ಕಂಥದ್ದೇ ಅಲ್ವ, ರಿಯಾಕ್ಷನ್ ಅಂತ ಹೇಳ್ತೀವಲ್ವಪ್ಪ. ಅದನ್ನು ಕೇಳಿದ ತಕ್ಷಣ ಒಂದು ಭಯದ ಒಂದು ರಿಯಾಕ್ಷನ್ ಹೊರಗಡೆ ಬಂತು ಅಂದರೆ ಅದು ನಮ್ಮ ದೇಹದಲ್ಲಿ ಸೇರಿಕೊಂಡು ಮೆಮೊರಿನಲ್ಲಿ ಹೋಗಿ ಕೂತಿರ್ತದೆ. ಇದು ಭಯ. ಇದನ್ನು ಹೊರಗಡೆ ಅದು ಔಟ್ಕಮ್ ಆಗಬೇಕಲ್ವ, ಅಂದರೆ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೇನು ಮಾಡಿದ್ರು ಅಂತಂದರೆ, ನಂಬಿಕೆಯಾಗಿ ಆ ನಾಗಪ್ಪನಿಗೆ ನಾವು ಆರಾಧಿಸಿದಾಗ